ಭಾರತ ಹೊಂದಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೆ. ಯಾಕಂತಂದರೆ ನಮಗೆ ಒಂದು ಸೇಫ್ಟಿ ಫೀಲ್ ಆಗಿದೆ. ನಿನ್ನೆ ಪಾಕಿಸ್ತಾನ ಅತ್ಯಂತ ಪ್ರಬಲವಾಗಿ ದಾಳಿ ಮಾಡಿದ ಹೊರತಾಗಿಯೂ ಕೂಡ ಭಾರತ ಅದನ್ನು ಅಷ್ಟೇ ಪ್ರಬಲವಾಗಿ ತಡೆದು ನಿಲ್ಲಿಸಿದೆ. ಪಾಕ್ ದಾಳಿ ವಿಫಲಗೊಳಿಸುವಲ್ಲಿ ನಮ್ಮ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಮು ಕೂಡ ಪ್ರಮುಖ ಪಾತ್ರ ನಿಭಾಯಿಸಿದೆ. ಭಾರತದ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿರೋದು ಮತ್ತೊಂದು ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ್. ಪಾಕ್ ಕ್ಷಿಪಣಿಗಳನ್ನು ಆಕಾಶದಲ್ಲೇ ಉಡಾಯಿಸಿದೆ ಆಕಾಶ್. ಇಸ್ರೇಲ್ನ ಐರನ್ ಡೋಮ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಈ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಇದು ಕೂಡ ಮಲ್ಟಿಪಲ್ ಮಿಸೈಲ್ಗಳನ್ನು ಹೊಡೆದುರುಳಿಸುವಂತ ಸಾಮರ್ಥ್ಯ ಇರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್. ಇದು ಅಡ್ವಾನ್ಸ್ಡ್ ರಿಯಲ್ ಟೈಮ್ ಪಿಕ್ಚರ್ ಪಡೆದು ಮಿಸೈಲ್ಗಳ ಮೇಲೆ ದಾಳಿ ಮಾಡುತ್ತೆ. ಭೂಸೇನೆ ವಾಯುಪಡೆಯ ಬಳಿ ಅಡ್ವಾನ್ಸ್ ಸಿಸ್ಟಮ್ ಇದೆ. ಇಸ್ರೇಲ್ನ ಐರನ್ ಡೋಮ್ ರೀತಿಯಲ್ಲಿ ಕಾರ್ಯಾಚರಿಸುತ್ತೆ, ಅಥವಾ ಇನ್ಸ್ಪೈರ್ಡ್ ಬೈ ಇಸ್ರೇಲ್ನ ಐರನ್ ಡೋಮು ಅಂತ ಒಂದು ಮಾಹಿತಿ. ಐರನ್ ಡೋಮ್ ಇದೊಂದು ಸ್ಪೆಷಾಲಿಟಿ ಅಂತಂದ್ರೆ, ಇಸ್ರೇಲ್ನ ಮೇಲೆ ಒಂದು ಮಿಸೈಲ್ ಲಾಂಚ್ ದಾಳಿ ಆಯಿತು ಅಂತ ಅನ್ಕೊಳ್ಳೋಣ. ಐರನ್ ಡೋಮ್ ಏನು ಮಾಡುತ್ತೆ ಅಂತಂದ್ರೆ ಇಮಿಡಿಯೇಟ್ ಅಲರ್ಟ್ ಆಗುತ್ತೆ. ಆ ಮಿಸೈಲನ್ನು ಹೊಡೆದುರುಳಿಸೋದಲ್ಲದೆ ಆ ಮಿಸೈಲ್ ಎಲ್ಲಿಂದ ಲಾಂಚ್ ಆಗಿದೆಯೋ ಆ ಜಾಗಕ್ಕೆ ಮತ್ತೊಂದು ಮಿಸೈಲನ್ನು, ಕೌಂಟರ್ ಮಿಸೈಲನ್ನು ಅಟ್ಯಾಕ್ ಮಾಡುತ್ತೆ. ಅಂದರೆ ಯಾರು ಉಗ್ರರು ಲಾಂಚ್ ಮಾಡಿರ್ತಾರೋ ಯಾವ ಜಾಗದಿಂದ ಆ ಜಾಗವನ್ನು ಕೂಡ ಕಂಪ್ಲೀಟ್ ಡೆಮಾಲಿಷನ್ ಮಾಡುತ್ತೆ. ಅದು ಅದರದೊಂದು ಸ್ಪೆಷಾಲಿಟಿ, ಅದರದೊಂದು ಸ್ಪೆಷಾಲಿಟಿ ಅದರದ್ದು ಐರನ್ ಡೋಮ್. ಇದು ಆಕಾಶವು ಕೂಡ ಅದರಿಂದಲೇ ಇನ್ಸ್ಪೈರ್ ಆಗಿದೆ ಅನ್ನೋ ಮಾಹಿತಿ. ಅದರ ಒಂದು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ, ಯಾವ ರೀತಿ ಕಾರ್ಯಾಚರಿಸುತ್ತೆ ಆಕಾಶ ಅಂತ ದೃಶ್ಯ ನೋಡ್ತಾ ಇದ್ದೀರಿ. ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಮು ಯಾವ ರೀತಿ ಕಾರ್ಯಾಚರಿಸುತ್ತೆ ಅನ್ನೋ ಮಾಹಿತಿಯನ್ನು ಗಮನಿಸ್ತಾ ಇದ್ದೀರಿ. ಬರಬಹುದಾದಂಥ ಅಪಾಯಗಳನ್ನು ಯಾವ ರೀತಿ ತಡೆಯುತ್ತೆ. ಮಲ್ಟಿಪಲ್ ಮಿಸೈಲ್ಸ್ ಅಟ್ಯಾಕ್ ಆದರೂ ಕೂಡ, ಮಲ್ಟಿಪಲ್ ಅಂತಂದರೆ ಹಲವು ಮಿಸೈಲ್ಗಳು ಭಾರತದ ಮೇಲೆ ಅಟ್ಯಾಕ್ ಆದರೂ ಕೂಡ ಇಮಿಡಿಯೇಟ್ ಅದಕ್ಕೆ ಕೌಂಟರ್ ಅಟ್ಯಾಕ್ ಆಗುತ್ತೆ ಆಕಾಶ್ನಿಂದ. ಆಕಾಶ್ನ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಭೂಸೇನೆ ವಾಯುಪಡೆಗೆ 455 ಆಕಾಶ್ ಏರ್ ಡಿಫೆನ್ಸ್ ಖರೀದಿಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸದ್ಯ 107 ಇದೆ ಭಾರತದ ಬಳಿ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಇಸ್ರೇಲ್ನ ಐರನ್ ಡೋಮ್ ರೀತಿಯಲ್ಲೇ ಕಾರ್ಯಾಚರಿಸುವಂತ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.